ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಬ್ಲೂ ಕ್ರ್ಯಾಬ್ ಸೂಪ್ ಮಾಡ್ತಿದ್ದೀವಿ. ಮಕ್ಕಳಿಗೆ ತುಂಬ ಕೋಲ್ಡ್ ಆಗಿದೆ, ಸೊ ಅದು ರಿಲೀಫ್ ಆಗೋಕ್ಕೆ ಕ್ರ್ಯಾಬ್ ಸೂಪ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಬ್ಲೂ ಕ್ರ್ಯಾಬ್ ತೊಗೊಂಬಂದಿದ್ದೀವಿ. ನಾನು ಇವಾಗ ಒಂದು ಕ್ರ್ಯಾಬ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸೂಪ್ ಮಾಡ್ಕೊಂಡಿರೋದು. ಅದಕ್ಕೇನೇನು ಬೇಕಂದರೆ ಸ್ವಲ್ಪ ಜಿಂಜರು, ಒಂದು ಫುಲ್ ಗಾರ್ಲಿಕ್ಕು, 1/2 ಟೇಬಲ್ ಸ್ಪೂನ್ ಪೆಪ್ಪರ್, 1/4 ಟೇಬಲ್ ಸ್ಪೂನ್ ಜೀರಾ ಮತ್ತು ಒಂದು ದೊಡ್ಡ ಈರುಳ್ಳಿ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಈಗ ಸೂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಕರ್ಬೇವು ಸೊಪ್ಪು ಸ್ವಲ್ಪ, ಮತ್ತು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಪೇಸ್ಟು, ಅದು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಫುಲ್ ಟೊಮೆಟೊ ತಗೊಂಡಿದ್ದೀನಿ ಕಟ್ ಮಾಡಿ, ಅದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟು, 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಳ್ಳಿ. ನಿಮಗೆ ಇನ್ನೂ ಖಾರ ಬೇಕಂದರೆ ಇದ್ರ ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಇವಾಗ ಸೇರಿಸ್ಕೋಬೋದು. ಈಗ ನಾನು 2 ಟಮ್ಲರ್ ಅಷ್ಟು ನೀರು ತಗೊಂಡು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬರುವಾಗ ನಾವು ವಾಶ್ ಮಾಡಿ ಇಟ್ಕೊಂಡಿರುವ ಕ್ರ್ಯಾಬ್ನ ಚೆನ್ನಾಗಿ ಅದ್ರ ಮೇಲೆ ಬಂದುಬಿಟ್ಟು ತಟ್ಟಿ ಇಟ್ಕೋಬೇಕು. ಆವಾಗ ಅದೇನಾಗುತ್ತೆ ಅಂದರೆ ನಾವು ಸೂಪ್ ಮಾಡುವಾಗ ಅದ್ರ ಜೊತೆಗೆ ನಾವು ಆ್ಯಡ್ ಮಾಡ್ತೀವಲ್ವ, ಆವಾಗ ಸೂಪೆಲ್ಲ ಒಳಗಡೆ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಆ ಟೇಸ್ಟು. ಆ ಮಸಾಲನೂ ಒಳಗಡೆ ಹೋಗುತ್ತೆ ಕ್ರ್ಯಾಬ್ ಒಳಗಡೆ. ಸೊ ಇವಾಗ ಕ್ರ್ಯಾಬ್ನ ಅದ್ರ ಜೊತೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು 20 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಆವಾಗ ನಮಗೆ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಒಂದು 20 ಮಿನಿಟ್ಸ್ ಆದಮೇಲೆ ನೋಡೋಣ. ಈಗ ಸೂಪ್ ರೆಡಿಯಾಗಿದೆ ಮತ್ತು ಚೆನ್ನಾಗೂ ಕ್ರ್ಯಾಬು ಬೆಂದಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬಿಡೋಣ. ಈ ಸ್ಟೇಜಲ್ಲಿ ಬೇಕಾದರೂ ನೀವು ಪೆಪ್ಪರ್ ಪೌಡರ್ ಸೇರಿಸ್ಕೋಬೋದು. ಮಕ್ಕಳು ಅಷ್ಟು ಖಾರ ತಿನ್ನಲ್ಲ, ಸೊ ಅದರಿಂದ ನಾನು ಎಲ್ಲನೂ ಖಾರ ಬಂದುಬಿಟ್ಟು ಕಡಿಮೆ ಮಾಡಿದ್ದೀನಿ. ಈಗ ಬ್ಲೂ ಕ್ರ್ಯಾಬ್ ಸೂಪ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ, ಮಕ್ಳಿಗೂ ತುಂಬ ಇಷ್ಟ ಆಗಿದೆ. ನೀವೂ ಮನೇಲಿ ಒಂದು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.